ನೀವು ಮತ್ತೆ ಹಾಗೆ ಹೀಗೆ ಅಂತ ಕಾಲ ವ್ಯರ್ಥ ಮಾಡಬಾರ್ದು ಅಂತ ನಮ್ಗೆ ಜಿಲ್ಲಾಧಿಕಾರಿ ಮತ್ತು ಕಂಪನಿ ಹೇಳಿತ್ತು. ಹೇಳಿ ನಾವು 2 ತಿಂಗಳ ಒಳಗಡೆ ಇದೆಲ್ಲವನ್ನು ಕೂಡ ನಿಮ್ಗೆ ಮುಗಿಸಿ ಪ್ರೊಸೀಜರ್ ಮುಗಿಸಿ ನಾವು ನಿಮ್ಗೆ ಸೆಟ್ಲ್ಮೆಂಟ್ ಮಾಡ್ತೀವಿ. ನೀವು ಮಳೆಗಾಲಕ್ಕೆ ಮುಂಚೆ ನೀವು ಮನೆ ಖಾಲಿ ಮಾಡಿ ಹೋಗ್ಬೇಕು. ಮನೆ ಬಾಡಿಗೆ ಕೂಡ ಕೊಡೋದಿಲ್ಲ ಅವ್ರು. ಬೇರೆಲ್ಲ ಪ್ಯಾಕೇಜ್ಗಳಲ್ಲಿ 1 ವರ್ಷದ 1.5 ವರ್ಷದ ಮನೆ ಬಾಡಿಗೆ ಕೂಡ ಇರ್ತದೆ. ನಮ್ಗೆ ಅದು ಯಾವುದೂ ಇಲ್ಲ. ಆಯ್ತು ನಾವು ಹೋಗ್ತೀವಿ ಅಂತ ಒಪ್ಕೊಂಡ್ವಿ. ಯಾಕಂದ್ರೆ ಅಲ್ಲಿ ವಾಸ ಮಾಡುವ ಸ್ಥಿತಿಯೇ ಇಲ್ಲ. ಮನೆ ರಿಪೇರಿ ಮಾಡ್ಲಿಕ್ಕೂ ಕೂಡ ಪರ್ಮಿಷನ್ ಪಂಚಾಯತ್ ಕೊಡ್ತಾ ಇರ್ಲಿಲ್ಲ. ಕಳೆದ ಮಳೆಗಾಲದಲ್ಲಿ 1-2-3 ಮನೆಗಳು ಕುಸಿದ್ವು. ಅದೆಲ್ಲ ಬಂದ್ರೆ ಈಗಲೂ ಕೂಡ ಫೋಟೋಗಳೆಲ್ಲ ಇದೆ ಕುಸಿದ್ರು ಅಂತ. ಕಳೆದ ಮಳೆಗಾಲದಲ್ಲಿ ಇಂಥದ್ದೆಲ್ಲ ಇದೆ. ಅಲ್ಲಿ ಒಂದು ಕೊರಗರ ಮನೆಗಳು ಕುಸಿದು 1 ಸಾವು ಸಂಭವಿಸಿತು. ಮನೆ ರಿಪೇರಿ ಮಾಡ್ಲಿಕ್ಕೆ ಇಲ್ಲ ಅಂತ ಒಂದು ರೀತಿಯಲ್ಲಿ ನಮ್ಮನ್ನ ದೋಕಟ್ಟೆಯ ಜನರನ್ನ MRP ನಡೆಸ್ಕೊಂಡಿದ್ದು 2ನೇ ದರ್ಜೆ ನಾಗರಿಕರ ರೀತಿಯಲ್ಲಿ. ಆದ್ರೂ ನಾವು ತಗ್ಗಿ ಬಗ್ಗೆ ಬದುಕಬೇಕಲ್ಲ. ಅವತ್ತಷ್ಟು ಹೋರಾಟ ಮಾಡಿ ಗೆದ್ದಿದ್ವಿ. ಕೇಸಲ್ಲಿತ್ತು, ಸರ್ಕಾರ ಕೇಸ್ ವಾಪಸ್ ಪಡಿಲಿಲ್ಲ. ನಾವೇ ಹೋರಾಟ ಮಾಡಿ ಕೋರ್ಟ್ ಅಲ್ಲಿ ಕೊನೆಗೂ ಬಚಾವಾಗಿರುವಂತಹದ್ದು. ಅದರಿಂದಾಗಿ ನಾವು ಒಪ್ಕೊಂಡಿದ್ವಿ. ಈಗ ಇಷ್ಟೆಲ್ಲ ಹೇಳಿದವರು ಈಗ ಮೊನ್ನೆ ಲಾಸ್ಟ್ ಫೆಬ್ರವರಿ ಆದಂತ ಮೀಟಿಂಗ್ ನಲ್ಲಿ ಕೊನೆಗೆ ಇದೆಲ್ಲ ಪ್ಯಾಕೇಜ್ ಎಲ್ಲ ಒಪ್ಪಿದ್ಮೇಲೆ ಕಂಪನಿಯವರ ಒತ್ತಡದ ಮೇರೆಗೆ ಜಿಲ್ಲಾಧಿಕಾರಿಯವರು ಮತ್ತೆ ಇದನ್ನ KDB ಅವರಿಂದ ಭೂ ಸ್ವಾಧೀನ ಅಂತ ಹಸ್ತಾಂತರ ಮಾಡಿದ್ದಾರೆ. ಅದರಿಂದಾಗಿ ಇವತ್ತು ನಮ್ಗೆ ಬಹಳ ತೊಂದರೆ ಆಗಿದೆ. ಅದ್ರ ಜೊತೆಯಲ್ಲಿ ಇನ್ನೊಬ್ಬರು MRPL ಅವರು ಇನ್ನೊಂದು ಆಟವನ್ನು ಆಡಿದ್ದಾರೆ. ಅವರು ಈಗ ನಾವು ನಿಮ್ಗೆ ಸಾಮಾನ್ಯವಾಗಿ KDB ಭೂ ಸ್ವಾಧೀನ ಮಾಡುವಾಗ ಸ್ವಾಧೀನಗೊಳ್ಳುವಂತ ಭೂಮಿಯ 10% ಮೌಲ್ಯವನ್ನ ಸರ್ವಿಸ್ ಚಾರ್ಜ್ ಅವರ ಸೇವೆಗೆ ಅವರು ಹಣವನ್ನ ಪಡ್ಕೊಳ್ತಾರೆ, ಚಾರ್ಜ್ ಅನ್ನ ಪಡ್ಕೊಳ್ತಾರೆ. ನಮ್ಗೆ ಇದನ್ನು ನಾವು ಗ್ರೀನ್ ಬೆಲ್ಟ್ ಮಾಡೋದು ಅದು ಇದು ಅಂತೆಲ್ಲ ಹೇಳಿ ನಾವು ಸರ್ವಿಸ್ ಚಾರ್ಜ್ ಕೊಡ್ಲಿಕ್ಕೆ ಆಗೋದಿಲ್ಲ, ನಮ್ಗೆ ಉಚಿತವಾಗಿ ಮಾಡಿಕೊಡ್ಬೇಕು ಅಂತ ಇನ್ನೊಂದು ಪತ್ರವನ್ನ KDB ಅವರಿಗೆ ಕೊಟ್ಟಿದ್ದಾರೆ. ಇದರಿಂದಾಗಿ ನಮ್ಗೆ ಇವತ್ತು ಬಹಳಷ್ಟು ಸಮಸ್ಯೆಗಳಾಗಿದೆ. ಈಗ ಮೀಟಿಂಗ್ ಆಗಿ ಜಿಲ್ಲಾಧಿಕಾರಿಗಳು ಹೇಳಿದ್ದು 2 ತಿಂಗಳ ಒಳಗಡೆ ಎಲ್ಲ ಮುಗೀತದೆ ಅಂತ. ಈಗ 2 ತಿಂಗಳು ಕಲಿತು ಮೊನ್ನೆ 7ನೇ ತಾರೀಕಿಗೆ ಏನಾಗ್ಲಿಲ್ಲ. KDB ಯಲ್ಲಿ ಹೋಗಿ ಈ ಪ್ರಸ್ತಾಪ ಕಾಪಿ ಇದೆ, ಅಲ್ಲಿ ಕೂತಿದೆ. MRPL ಪತ್ರ ಕೂತಿದೆ. MRPL ಅವರ ಮಾಡಬೇಕಾದಂತ ಪ್ರೊಸೀಜರ್ ಮಾಡಿಲ್ಲ. ಅದರಿಂದಾಗಿ ಈ ಮಳೆಗಾಲ ಬಂದ್ರೆ ಇನ್ನಷ್ಟು ಮನೆಗಳು ಕುಸಿಯುವಂತ ಸಾಧ್ಯತೆಗಳಿದೆ. ಆ ಮಕ್ಕಳು ಏನು ಶಾಲೆಗೆ ಬೇರೆ ಕಡೆ ಹೋಗುದಾದ್ರೆ ಇವರು ಒಂದೇ ಕಡೆ ಕಾಲೋನಿ ನಿರ್ಮಾಣ ಮಾಡಿ ಕೊಡದೇ ಇರೋದ್ರಿಂದ ಎಲ್ಲೆಲ್ಲೋ ದಿಕ್ಕಾಪಾಲಾಗಬೇಕಾಗತ್ತೆ. ಶಾಲೆಗೆ ಸೇರಿಸೋದಂತ ಪ್ರಶ್ನೆ ಇದೆ. ಅದಲ್ಲದೆ ಇನ್ನಷ್ಟು ಹೆಚ್ಚು ಸಮಸ್ಯೆ ಏನಂದ್ರೆ ಇವಾಗ ಮಾಲಿನ್ಯ ಅಂತೂ ವಿಪರೀತ ಮಟ್ಟದಲ್ಲಿದೆ. ನೀವು ಪತ್ರಕರ್ತರು ಬಂದು ಒಂದು ದಿನ ಗ್ರಾಮ ವಾಸ್ತವ್ಯ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾವು DC ಅವ್ರನ್ನ ಆಹ್ವಾನ ಮಾಡಿದ್ವಿ, ನೀವು ಗ್ರಾಮ ವಾಸ್ತವ್ಯ ಮಾಡಿ ಅಂತ. ಅಷ್ಟು ಹೀನಾಯವಾದ ಪರಿಸ್ಥಿತಿ, ತಲೆ ತಿರುಗಿ ಬೀಳುವ ಮಟ್ಟಗಿನ ಕೆಟ್ಟದಾದಂತ ವಾಸನೆ, ಕೋಕ್ ಪೌಡರ್ನ ಕಾಟ, ಶಬ್ದ ಮಾಲಿನ್ಯ. ಅದರಲ್ಲೂ ಕೂಡ ಗುಡ್ಡದ ಮೇಲೆ ಮನೆಗಳಿದೆ, ಅಲ್ಲಿ ಅಂತೂ ಶಬ್ದ ಮಾಲಿನ್ಯ ಸಿಕ್ಕಾಬಟ್ಟೆ ಇದೆ. ಅದ್ರ ಜೊತೆಯಲ್ಲಿ ಈ ರೀತಿಯ ರೋಗ ರುಜಿನಗಳಿಂದಾಗಿ ನಾವಂತ ಅಲ್ಲಿ ಬದುಕಲಿಕ್ಕೆ ಆಗದಂತ ಪರಿಸ್ಥಿತಿ ಇರೋದ್ರಿಂದ ನಾವೀಗ ಮತ್ತೆ ಹೋರಾಟಕ್ಕಿಳಿಯುವಂತ ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಗಿದೆ. ಈ ಪತ್ರಿಕಾಗೋಷ್ಠಿಯ ಮೂಲಕ ನಮ್ಮ ಸಮಸ್ಯೆಗಳನ್ನ ಹೇಳೋದ್ರ ಜೊತೆಯಲ್ಲಿ ತಕ್ಷಣಕ್ಕೆ ಈ ಹಿಂದೆ ತೀರ್ಮಾನ ಮಾಡಿದ ರೀತಿಯಲ್ಲಿ KDB ಯನ್ನು ವಾಪಸ್ ಪಡಿಬೇಕು. ಇನ್ನು ತಿಂಗಳ ಒಳಗಡೆ ಜಿಲ್ಲಾಡಳಿತವೇ ಮುಂದೆ ನಿಂತ್ಕೊಂಡು ನಾವೆಲ್ಲವನ್ನ ತಗ್ಗಿ ಬಗ್ಗಿ ಎಲ್ಲವನ್ನ ಹಕ್ಕುಗಳನ್ನ ಬಿಟ್ಕೊಟ್ಟು ಪ್ಯಾಕೇಜ್ ಅನ್ನು ಒಪ್ಪಿದ್ವಿ. ಯಾಕಂದ್ರೆ ಬದುಕಬೇಕು ಅಂತ, ನಷ್ಟ ಆದ್ರೂ ಪರವಾಗಿಲ್ಲ ಬದುಕಬೇಕಂತ. ಅದ್ರ ಆ ಮೂಲಕ ಅದನ್ನ ಮಾಡಿಕೊಡ್ಬೇಕು. ಮಾಡಿ ಕೊಡುವಂತ ಒಂದು ತೀರ್ಮಾನ ಮಾಡ್ಲಿಲ್ಲ ಅಂದ್ರೆ ಮೇ 1ನೇ ತಾರೀಕಿನ ಆಸುಪಾಸಿನಲ್ಲಿ ನಾವು ಅನಿರ್ದಿಷ್ಟ ಅವಧಿ ಧರಣಿಯನ್ನ MRPL ಗೇಟ್ ನ ಮುಂಭಾಗ ಹಗಲು ರಾತ್ರಿ ಕೂರುವಂತ ಒಂದು ತೀರ್ಮಾನವನ್ನ ಮಾಡಿದ್ದೀವಿ. ಮತ್ತೆ ತೀವ್ರ ರೀತಿಯಾದಂತಹ ಪ್ರತಿಭಟನೆಗೆ ಅನಿವಾರ್ಯವಾಗಿ ಹೋಗ್ಬೇಕಾದಂತ ಸ್ಥಿತಿ ಬರ್ತದೆ. ಅದರಿಂದಾಗಿ MRPL, ಜಿಲ್ಲಾಡಳಿತ, ನಮ್ಮ ಶಾಸಕರುಗಳು, ಸಂಸದರುಗಳು ಎಲ್ಲರೂ ಸೇರ್ಕೊಂಡು ನಮ್ಮ ಈ ಸಮಸ್ಯೆಗೆ ಒಂದು ಪರಿಹಾರವನ್ನ ಹುಡುಕಿಕೊಡ್ಬೇಕು ಅಂತ ನಾವು ವಿನಂತಿಸ್ತೀವಿ. ಅವತ್ತು ಕೂಡ ಮಾಧ್ಯಮದವರ ಬೆಂಬಲದಿಂದಾಗಿ ನಾವು ಹೋರಾಟವನ್ನ MRPL ಮುಂದೆ ಗೆಲ್ಲಿಕ್ಕೆ ಸಾಧ್ಯ ಆಗಿರುವ